ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅತ್ಯಗತ್ಯ. ಹೆಣ್ಣು ಮಕ್ಕಳು ಶಿಕ್ಷಣ ಪಡೆದುಕೊಳ್ಳುವಂತೆ ಪೋಷಕರು ನೋಡಿಕೊಳ್ಳಬೇಕು ಎಂದು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಅವರು ತಿಳಿಸಿದರು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದ್ದ ಮಡಿವಾಳ ಮಾಚಿದೇವ ಜಯಂತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಚನಗಳು ಜೀವನದಲ್ಲಿ ನೈತಿಕ ಮೌಲ್ಯದ ಶಿಕ್ಷಣ, ಹೆಣ್ಣು ಮಕ್ಕಳು ಹಿರಿಯರನ್ನು ಗೌರವಿಸಬೇಕು ಎಂಬ ಪಾಠವನ್ನು ಕಲಿಸುವುದರ ಜೊತೆಗೆ ಜೀವನ ಕಟ್ಟಿಕೊಡುತ್ತದೆ ಎಂದರು. ಪ್ರತಿದಿನ ಮಾಚಿದೇವರು ಸೇರಿದಂತೆ ಎಲ್ಲ ಶ್ರೇಷ್ಠ ವಚನಕಾರರನ್ನು ಸ್ಮರಿಸಬೇಕು. ಅವರ ವಚನಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ವಚನಗಳ ಮೂಲಕ ಸಮಾಜದ ಸುಧಾರಣೆ ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣ ಅವರ ಅನುಭವ ಮಂಟಪದಲ್ಲಿ ಯಾವುದೇ ಜಾತಿ, ಮೇಲು ಕೀಳು ಎಂಬ ಭೇದ ಭಾವವಿಲ್ಲದೆ ಎಲ್ಲ ವರ್ಗದ ವಚನಕಾರರು ಒಗ್ಗೂಡಿ ವಚನಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಪ್ರಯತ್ನಿಸುತ್ತಿದ್ದರು ಹಾಗೂ ಚರ್ಚೆಗಳನ್ನು ನಡೆಸುತ್ತಿದ್ದರು ಎಂದರು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು ಮಾತನಾಡಿ, ಜಯಂತಿಯನ್ನು ಮಾಡುವ ಶ್ರೇಷ್ಠರ ತತ್ವ ಹಾಗೂ ಆದರ್ಶವನ್ನು ಅನುಸರಿಸಲು ಜಯಂತಿ ಆಚರಣೆ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಯ ಹುಟ್ಟಿನ ನೆಲೆ, ಬದುಕಿನ ಬೆಲೆ ತಿಳಿಸುತ್ತದೆ. ಮಾಚಯ್ಯ ಅವರ ಕಾಯಕ ಮತ್ತು ನಡತೆಯಿಂದ ಮಾಚಿದೇವ ಎಂಬ ಹೆಸರನ್ನು ಪಡೆದುಕೊಂಡರು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಅರುಣ್, ಗಣ್ಯರಾದ ಮೊಹಮ್ಮದ್ ರಫಿ, ಮಂಜುನಾಥ್, ಚನ್ನಕೇಶವ, ಕೇಶವ, ರವಿನಂದನ್, ಮಂಜು ಶೆಟ್ಟಿ, ಸಿದ್ದಪ್ಪಾಜಿ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಶರಣಬಂಧುಗಳು 900 ವರ್ಷಗಳ ಹಿಂದೆ ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ಮಹಾಮನೆಯಲ್ಲಿ ಕಾಯಕ ನಿಷ್ಠರಾಗಿ ಪ್ರಭುನಿಷ್ಠರಾಗಿ ಬಾಳಿ ಬೆಳಗಿದಂತಹ ಮಹನೀಯರಿದ್ದರು. ಅವರುಗಳಲ್ಲಿ ಬಹುಮುಖ್ಯರಾದವರು ಎಂದರೆ ಅಣ್ಣರ ಅಣ್ಣ ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣ, ಶೂನ್ಯ ಸಿಂಹಾಸನಾಧೀಶ್ವರ ಅಲ್ಲಮ್ಮ ಪ್ರಭು, ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ, ಮಹಾಜ್ಞಾನಿ ಸಿದ್ದರಾಮಣ್ಣ, ವೀರ ಗಣಾಚಾರಿ ಮಡಿವಾಳ ಮಾಚಯ್ಯ. ಇಲ್ಲಿ ನೋಡಿ ತಂದೆ, ಮಡಿವಾಳ ಮಾಚಯ್ಯನನ್ನ 900 ವರ್ಷಗಳ ಹಿಂದೆ ವೀರ ಗಣಾಚಾರಿ ಎಂಬ ಬಿರುದನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಕುಲಗುರು ಮಡಿವಾಳ ಮಾತಿ ತಂದೆಗಳಿಗೆ, ಅವರ ಪಾದಗಳಿಗೆ ಶರಣು ಶರಣಾರ್ಥಿ. ಸರಿ, ವೀರ ಗಣಾಚಾರಿ ಮಡಿವಾಳ ಮಾಚಯ್ಯ, ಕುಂಬಾರ ಗುಂಡಯ್ಯ, ನುಲಿಯ ಚಂದಯ್ಯ, ಐದಕ್ಕಿ ಮಾರಯ್ಯ, ದೋಹಾರ ಕಕ್ಕಯ್ಯ, ಮೇದಾರ ಕೇತಯ್ಯ, ಮೋಳಿಗೆ ಮಾರಯ್ಯ, ಸಮಗಾರ ಹರಳಯ್ಯ, ಅಡಪದ ಅಪ್ಪಣ್ಣ, ತುರುಗಾಯಿ ರಾಮಣ್ಣ, ಕುರುಬ ಬೊಲ್ಲಾಳೇಶ, ಒಕ್ಕಲಿಗರ ಮುದ್ದಣ್ಣ, ಅಕ್ಕ ಮಹಾದೇವಿ, ಅಕ್ಕನಾಗಮ್ಮ, ಗಂಗಾಂಬಿಕಾ, ನೀರಾಂಬಿಕಾ, ದುಗ್ಗಳೆ, ಶರಣ ಸಂಗವ್ವ, ಕಲ್ಯಾಣಮ್ಮ, ಮಲ್ಲಿಗಮ್ಮ, ರೇಖವೇ, ಕಾಳವ್ವೆ ಹೇಳ್ತಾ ಹೋದರೆ ಸಾಧ್ಯ. ಏಕೆಂದರೆ 1,96,000 ಶಿವಗಣಗಳು ಜಗದಣ್ಣ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ಮಹಾಮನೆಯಲ್ಲಿದ್ದರು. ಈ ಮಹಾನುಭಾವರುಗಳಲ್ಲಿ ಅಣ್ಣವರಿಗೆ ಬಹುಪ್ರೀತಿಯಾದಂತಹ ಒಂದು ಮೆಚ್ಚಿನ ಮಹಾಶರಣ ಅಂದರೆ ಮಡಿವಾಳ ಮಾಚಿದೇವ. ಮಡಿವಾಳ ಮಾಚಯ್ಯ ಯಾರು, ಅವರ ತಂದೆ ತಾಯಿಗಳು ಯಾರು, ಅವರ ಕಾಯಕ ನಿಷ್ಠೆ ಎಂತಹದ್ದು ಎಂಬುದನ್ನು ಆ ಮಡಿವಾಳ ಮಾಚಯ್ಯನ ಕುಲಬಂಧುಗಳಾದ ನಾವೆಲ್ಲರೂ ತಿಳಿದುಕೊಳ್ಬೇಕಾಗಿದೆ ತಂದೆ ತಾಯಿಗೆ. ಹಾಗಾಗಿ ಅವರ ಜನ್ಮಸ್ಥಳ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆ ಎಂಬ ಗ್ರಾಮದಲ್ಲಿ ಶರಣ ದಂಪತಿಗಳಾದ ಪರ್ವತಯ್ಯ ಸುಜ್ಞಾನಾಂಬೆಯರ ಗರ್ಭಾಮೃತಿಯಲ್ಲಿ ಜನಿಸಿ ಬಂದ ಕಂದಯ್ಯ ಈ ನಮ್ಮ ಮಡಿವಾಳ ಮಾಚಯ್ಯ.
ಪ್ರತಿಯೊಬ್ಬ ಶಿವ ಶರಣರ ಜನ್ಮ ವೃತ್ತಾಂತಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಅಣ್ಣ ಬಸವಣ್ಣನವರ ಅವತಾರಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ, ಅಕ್ಕ ಮಹಾದೇವಿಯವರ ಅವತಾರಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ, ಅಲ್ಲಮ್ಮ ಪ್ರಭುವಿನ ಅವತಾರಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಹಾಗಾದರೆ ನಮ್ಮ ಮಡಿವಾಳ ಮಾಚಿದೇವರ ಅವತಾರಕ್ಕೆ ಏನದು ಹಿನ್ನೆಲೆ, ಏನಾಗಿದೆ? ಶಿವನ ಕೈಲಾಸದಲ್ಲಿ ಸಾಧು ಸಂತರ ಜೊತೆಯಲ್ಲಿ ಸಂತಸದಿ ಸಭೆಯೊಂದು ಸೇರಿತ್ತು. ದಕ್ಷ ಯಜ್ಞ ಧ್ವಂಸ ಮಾಡಿ ಅಟ್ಟಹಾಸದಿಂದ ಕೂಡಿ ವೀರಭದ್ರನ ಆಗಮನ ಆಗಿತ್ತು. ವಿಜಯದ ಮತ್ತಿನಲ್ಲಿ ದಕ್ಷ ಬ್ರಹ್ಮನ ಕೊಂದೆ ಎಂಬ ಗತ್ತಿನಲ್ಲಿ ಶಿವ ಶರಣರ ಇರುವನ್ನೇ ಮರೆಸಿತ್ತು. ಉತ್ತರಿಯ ಆ ಸೆರಗು ಶಿವಶರಣರಿಗೆ ತಾಗಿತ್ತು. ರಕ್ತ ಖಚಿತವಾದ ಆ ವಸ್ತ್ರ ಶಿವಶರಣರಿಗೆ ತಾಗಿತ್ತು. ಇದು ಶಿವನುರಿಗಣ್ಣಿಗೆ ಬಿದ್ದಿತ್ತು. ನಮ್ಮ ವೀರಭದ್ರನಿಗೆ ಶಾಪವಾಗಿ ಕಾಡಿತ್ತು. ಕೆರಳಿದ ಶಿವನು ಶರಣರ ವಸ್ತ್ರವ ಮಡಿ ಮಾಡುವ ಕಾಯಕಕ್ಕೆ ನೇಮಿಸಿದ. ವೀರಭದ್ರಿಗೆ ಕಾಯಕವ ನೇಮಿಸಿದ. ಮಡಿವಾಳನೆಂಬ ಹೆಸರನ್ನು ಸೂಚಿಸಿ ಆಶೀರ್ವಾದವ ತಾಡಿದ. ಇದು ನಮ್ಮ ಮಾಚಿದೇವರ ಅವತಾರಕ್ಕೆ ಹಿನ್ನೆಲೆ, ಪೌರಾಣಿಕ ಹಿನ್ನೆಲೆ. ಅದೇ ಪ್ರಕಾರವಾಗಿ ಮಡಿವಾಳ ಮಾಚಿದೇವ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗೆಯಲ್ಲಿ ಪರ್ವತಯ್ಯ ದಂಪತಿಗಳ ಗರ್ಭಾಂಬುದಿಯಲ್ಲಿ ಜನಿಸಿಕೊಳ್ತಾರೆ. ಮಡಿವಾಳ ಮಾಚಿದೇವ ಹೇಗಿತ್ತು ನಾಡು? ಹಿಪ್ಪರಿಗೆ ಹೇಗಿತ್ತು? ಹಿಪ್ಪರಿಗೆ ಮೆರೆಯುತ್ತಲೇ ಉಪ್ಪರಿಗೆ ಆಗೆಂದು ತುಪ್ಪ ಹೊಳೆಯಾಗಿ ಹರಿಯುತ್ತಲೇ ಊರೊಳಗೆ ಅಪ್ಪ ಮಾಚಣ್ಣ ಜನಿಸಿದನು. ತುಪ್ಪ ಹೊಳೆಯಾಗಿ ಹರಿತಿತ್ತು ಅಂದರೆ ನಾಡು ಸಮೃದ್ಧಿಯಾಗಿತ್ತು. ಈ ಕಾಲದಲ್ಲಿ ಮಡಿವಾಳ ಮಾಚಿದೇವ ಪರ್ವತಯ್ಯ ಸುಜ್ಞಾನಾಂಬೆಯರ ಗರ್ಭಾಂಬುದಿಯಲ್ಲಿ ಜನಿಸ್ತಾರೆ. ಮನೆಗೆಲಸ ಮಡಿವಾಳ ಮಾಚಯ್ಯನ ಕೆಲಸ. ಮನೆಗೆಲಸ ಮಡಿವಾಳ, ದಿನ ಕೆಲಸ ಶಿವಭಕ್ತಿ, ಮನ ಬೆರೆತ ಲಿಂಗ ದೇಹದಲ್ಲಿ ಬಲುವಪ್ಪಿ ಕನಕ ಜನಕವಾಗಿ ಬಾಳುವೆ. ಮಡಿವಾಳ ಮಾಚಿ ತಂದೆ ಆ ತಂದೆ ತಾಯಿಗಳ ಮುಡಿ ಕಾಯಕ ಮಾಡ್ತಾ ಇದ್ರಲ್ಲ, ಅವರಿಗೆ ಸಹಾಯ ಮಾಡ್ತಾ ತಾನು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ನಾವು ಮಾಚಿದೇವರು ಬೀಜಾವನ್ನ ಮತ್ತು ಒಂದು ಕಲಾವಿದರು ಬಂದು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಸಮುದಾಯದ ಎಲ್ಲ ನನ್ನ ಬಂಧುಗಳು ಇವರಲ್ಲಿ ಸೇರಿ ಮಾಚಿದೇವರನ್ನು ನೆನೆಸ್ಕೊಳ್ಳುವಂಥದ್ದು ಮತ್ತು ಅವರ ಸ್ಮರಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಮಾಚಿದೇವರು ಏನು ಅಂತಂದ್ರೆ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಅಂತ ಅನ್ಕೊಂಡೆ. ನಾನು ಪ್ರತಿದಿನ ನಾನು ನೆನ್ನೆ ಹೇಳ್ತಾ ಇದ್ದೆ, ಸಮಿತಿಯವರು ಬಂದಾಗ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಂದರೆ ಕುಕ್ಕಳಿಕೆರೆ ರೋಡನ್ನು ಹೋಗ್ಬೇಕಾದ್ರೆ ಅಲ್ಲೊಂದು ಮಡಿವಾಳ ಮಾಚಿದೇವರ ದೇವಾಲಯ ಇದೆ. ಅದು ಪ್ರತಿನಿತ್ಯ ನಾನು ಕೈ ಮುಗಿದಿದ್ದೀನಿ. ಏನು ಅನ್ನೋದು ಗೊತ್ತಿಲ್ಲ ನನಗೆ. ಯಾಕಂದರೆ 1994ನೇ ಇಸ್ವಿಯಿಂದ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮೈಸೂರು ವಿಶ್ವವಿದ್ಯಾಲಯ ಅಡ್ಮಿನಿಸ್ಟ್ರೇಟಿವ್ ಬ್ರಾಂಚಿಂದ ನನ್ನ ಗಂಗೋತ್ರಿ ಡಿಪಾರ್ಟ್ಮೆಂಟಲ್ಲಿ ಲೈಬ್ರರಿ ಡಿಪಾರ್ಟ್ಮೆಂಟ್ಗೆ ನನ್ನ ವರ್ಗಾವಣೆ ಮಾಡ್ತಾರೆ. ಆ ಲೈಬ್ರರಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 10 ಗಂಟೆಗೆ ನಾನು ಅದನ್ನು ಪ್ರತಿನಿತ್ಯ ಹೋಗ್ತಾ ಇದ್ದೆ. ಅವತ್ತಿಂದ ನನಗೆ ಆ ದೇವಸ್ಥಾನ ಬಂದ ತಕ್ಷಣವೇ ಮಾಚಿದೇವರನ್ನ ನೆನೆಸ್ಕೊಂಡು ಕೈ ಮುಗಿಯುವಂಥದ್ದು ನನ್ನ ಪರಿಪಾಠ ಆಗೋಗಿತ್ತು. ಈಗಲೂ ಆ ರಸ್ತೆ ಮೇಲೆ ನಾನು ನಮಸ್ಕಾರ ಮಾಡಿದ್ರೆ ನನಗೆ ಬರಲ್ಲ. ಏನಕ್ಕೆ ಅದು ನನಗೆ ಆ ಪ್ರೇರಣೆ ಆಯಿತು ಅಂತ ನನಗೆ ಗೊತ್ತಿಲ್ಲ. ಮಾಚಿದೇವರು ಅಂತ ಅಂದರೆ ನಾನು ಅವರೊಬ್ಬರು ದೇವರು ಅಂತ ಅನ್ಕೊಂಡಿದ್ದೆ, ನಾನು ದೇವಮಾನವ ಅಂತ. ಆಮೇಲೆ ಗೊತ್ತಾಯ್ತು ದೈವತ್ವ ಇದ್ದಂಥ ಒಬ್ಬ ವಚನಕಾರರು ಮತ್ತು ಮಹಾನ್ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಅವರೊಬ್ಬರು ಬಸವಣ್ಣನ ಕಾಲದವರು, ಬಸವಣ್ಣನಷ್ಟೇ ಸಮಾನಾಂತರವರು ಅಂತ ಅನ್ನೋದು ನನಗೆ ಗೊತ್ತಾಯಿತು. ತಿಳಿದಾಗ ಮಾಚಿದೇವರು ಹಾಕತಕ್ಕಂಥ ವಚನಗಳನ್ನೇ ಇವತ್ತು ನಾವೆಲ್ಲರೂ ಪಾಲಿಸ್ತಾ ಹೋಗ್ತೇವೆ. ಈಗ ಆ ಪುಸ್ತಕದಲ್ಲಿ ನಾನು ಓದ್ತಾ ಇದ್ದೆ.
ಅರಸಂದು ಆಂಕಾಲದಿಂದ ಹೋಗಿದ್ದ ಭಕ್ತಿ, ಬ್ರಾಹ್ಮಣರು ಅವನು ಮುಟ್ಟಿಸ್ಕೋದೇ ಇರುವಂಥದ್ದು, ದೂರ ಮಾಡುವಂಥದ್ದು, ಅದರಿಂದ ಹೋಗ್ತದೆ ಅವನ ಭಕ್ತಿ. ಶಕ್ತಿದು ವ್ಯಾಪಾರದಲ್ಲಿ ಹೋಗ್ತದೆ ಅವನ ಭಕ್ತಿ ಅಂತ. ಅದರರ್ಥ ನೂರಾರ್ಥ ನಾವು ಕಲ್ಪನೆ ಮಾಡ್ಬೋದು. ನಮ್ಮ ಭಾವಕ್ಕೆ ತಕ್ಕಂತೆ ನಾವು ಆ ವಚನವನ್ನು ನಾವು ಕಲ್ಪನೆ ಮಾಡ್ಕೊಬೋದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡುವಂಥದ್ದನ್ನ ನಾವು ನೋಡ್ಬೋದು. ನನಗೆ ಅದನ್ನು ಓದೋದಲ್ಲ, ಈಗ ಓದಿದ್ದು ನಾನು ಆ್ಯಕ್ಚುಲಿ ಈಗ ಒಂದು 5 ನಿಮಿಷ ಬಂದ ಮೇಲೆ ಅವ್ರು ಓದಿದೆ. ನಿಜವಾಗ್ಲೂ ಇವರೆಲ್ಲ ಎಷ್ಟೊಂದು ದೂರದೃಷ್ಟಿಯನ್ನು ಇಟ್ಕೊಂಡು ಅವತ್ತೇ ವಚನವನ್ನು ಅವರು ಹೇಳೋರು, ಪ್ರಪಂಚಕ್ಕೆ ತಿಳಿಸೋರೆ ಅಂತ ಅನ್ನೋದು ನಿಜವಾಗ್ಲೂ ಎಲ್ಲವನ್ನೂ ಸರಸ್ವತಿ ಅವರ ನಾಲಿಗೆಯಲ್ಲೇ ಇದ್ರು ವಾಸ ಮಾಡ್ತಾ ಇರುವಂಥ ರೀತಿ ನನಗೆ ಭಾಸವಾಯಿತು. ಯಾಕೆಂತಂದರೆ ಅಷ್ಟೊಂದು ದೂರದನ್ನ ಆಲೋಚನೆ ಮಾಡಿ ವಚನವನ್ನು ಹೇಳುವಂಥದ್ದು ನಿಜವಾಗ್ಲೂ ಅದು ದೈವ ಸಂಪತ್ತು ಮಾತ್ರ ಸಾಧ್ಯ ಅಂತ ನನಗೆ ಭಾವನೆ. ಮತ್ತೆ ಮಡಿವಾಳ ಈಗಾಗಲೇ ನನ್ನ ಕ್ಷೇತ್ರ ಪ್ರಾಪ್ತಿಯೊಳಗಡೆ ಬರುವಂಥ ಒಂದು ಏನು ತುಕಡಿ ಕೆರೆ ಹತ್ರ ಇರುವಂಥ ಡೋಬಿಘಾಟ್, ಆ ಡೋಬಿಘಾಟಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿಸ್ಕೊಡ್ಬೇಕು ಅಂತ ಅವ್ರು ಕೇಳಿದ್ರು. ಮತ್ತೆ ಅಲ್ಲಿ ಸಮುದಾಯ ಭವನ ಕಟ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಈ ಸಮಿತಿಯವರು ಸೇರಿ, ನೀವೆಲ್ಲರೂ ಸೇರಿ ಯಾರು ಇಲ್ಲಿ ಎಲ್ಲರೂ ಸೇರಿ ನೀವು ಅದನ್ನ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲನೂ ಮಾಡ್ಕೊಡ್ಬೇಕು. 100ಕ್ಕೆ 100 ಅದನ್ನ ಮಾಡಿಸುವಂಥದ್ದನ್ನ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ನಾನು ಮಾಡ್ತೀನಿ ಅಂತ ಹೇಳಿ ಏನಕ್ಕೆ ಅಂತಂದರೆ, ಏನಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅದರಲ್ಲೂ ಏನು ಸಣ್ಣ ಸಣ್ಣ ಸಮುದಾಯಗಳಾಯಿತು, 208 ಸಮುದಾಯಗಳಾಯಿತು, ಆ ಸಮುದಾಯಗಳ ಬಗ್ಗೆ ವಿಶೇಷವಾದಂಥ ಕಾಳಜಿ ಇರುವಂಥವರು ನಮ್ಮ ಮುಖ್ಯಮಂತ್ರಿಗಳು. ಈಗಾಗಲೇ ನಿಮ್ಮ ಸಮುದಾಯಕ್ಕೆ ಸುಮಾರು ವಿಚಾರಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಸಮುದಾಯಕ್ಕೆ ಪರವಾಗಿ ನಿಂತವ್ರೆ. ಮತ್ತೆ ಇನ್ನೊಂದು ನನ್ನ ಸ್ನೇಹಿತರು ಹೇಳ್ತವ್ರೆ, ಮಡಿವಾಳ ಮಾಚಿದವರೇ ಸಿನಿಮಾ ಸರ್ಕಲ್ನ ಶೇಷಾದ್ರಿಪುರ ಕಾಲೇಜ್ ಹತ್ರ ಇರಬೇಕು ಅಂತ ಹೇಳ್ತಾರೆ. ಅದನ್ನ ನನಗೆ ಸಮಿತಿಯಿಂದ ಒಂದು ಲೆಟರ್ನ ಕೊಟ್ಟರೆ ನಾನು ಅದನ್ನು ರೆಕಮೆಂಡ್ ಮಾಡಿ ನಾನು ಮತ್ತೆ ನನ್ನ ಅಮ್ಮಯ್ಯ ಸಾಹೇಬ್ ಇಲ್ಲೇ ಮೆಲ್ಸಿರೋರು ನಾವು ಅವರೆಲ್ಲರೂ ಸೇರಿ ಕಾರ್ಪೊರೇಷನ್ನಲ್ಲಿ ಹೇಳಿ ಜಿಲ್ಲಾಡಳಿತಕ್ಕೆ ಒಪ್ಪಿಸಿ ಆ ಸರ್ಕಲ್ಗೆ ಮಡಿವಾಳ ಮಾಚಿದೇವರ ಹೇಳಿ ಎಲ್ಲರೂ ಗೊತ್ತಿರುವಾಗಲೇ ನನಗೆ ಸ್ನೇಹಿತ ಹೇಳೋದ, ನಮ್ಮ ಸಮುದಾಯದಲ್ಲಿ ಇವತ್ತೆಲ್ಲ ಒಬ್ಬರು MLCನೂ ಆಗಿಲ್ಲ, MLAನೂ ಆಗಿಲ್ಲ, ನಮಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ. ಇವತ್ತು ಚುನಾವಣೆ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಕ್ಯಾಶ್ ಇವೆರಡರಿಂದ ಮಾತ್ರ ಚುನಾವಣೆ. ಅವೆರಡು ಇಲ್ಲ ಅಂತ ಅಂದ್ರೆ ಚುನಾವಣೆ ಮಾಡೋಕ್ಕಾಗಲ್ಲ, ಒಂದಿಲ್ಲ ಅಂತಂದ್ರೆ ನಾವು ಚುನಾವಣೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ತಮ್ಮ ಸಮುದಾಯದಲ್ಲಿ ಯಾರನ್ನು ಗುರುತಿಸಿ ಚುನಾವಣೆಯಲ್ಲಿ ಗೋಪಿಕೃಷ್ಣ ಅಂತ ಮತ್ತು ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾ ಪ್ರಬಲವಾದಂಥ ನಾಯಕರು, ಅವರು ಟಿಕೆಟ್ ಕೊಟ್ಟಿದ್ರೆ ನಮ್ಮನ್ನು ಗೆಲ್ತಾ ಇದ್ರು ಅಂತ ಅಂದ್ಬಿಟ್ಟು ಈ ನಿನ್ನೆ ಇನ್ವಿಟೇಷನ್ ಕೊಡೋ ಸಂದರ್ಭದಲ್ಲಿ ಎಲ್ಲರೂ ಮಾತಾಡೋದು. ನನಗನ್ಸುತ್ತೆ ನಿಮ್ಮ ಸಮುದಾಯದಲ್ಲಿ ನಮ್ಮ ಕೋಟಿಗೆ ರಘುವಣ್ಣವರು ಇವತ್ತು ವೇದಿಕೆ ಮೇಲೆ ಇಲ್ಲ. ಅವರೇನಾದ್ರೂ ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡಿಲ್ಲ. ಅವರು ಜೀವನ ಶುರು ಮಾಡಿದ್ದು, ರಾಜಕೀಯ ಜೀವನ ಶುರು ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರೆ ಈ ಬಾರಿ 100ಕ್ಕೂ ಅವ್ರನ್ನ MLC ಮಾಡ್ತಿತ್ತು ನಮ್ಮ ಸರ್ಕಾರ ಅಂತ ನನಗನ್ಸುತ್ತೆ. ನನಗೆ ಭಾಸ ಆಯ್ತು. ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತಾ ಇರೋದ್ರಿಂದ ಒಂದು ಅವಕಾಶ ನಮ್ಮ ಮೈಸೂರಿನಲ್ಲಿ ಕೈ ಬಿಟ್ಟು ಅಂತ ಅಂದ್ರೆ ತಪ್ಪಾಗದು. ಮುಂದಿನ ದಿನಗಳಲ್ಲಿ ಈ ಥರದ ಅಂದ್ರೆ ಈ ಮಡಿವಾಳ ಸಮುದಾಯದಲ್ಲಿ ಯಾರಾದ್ರೂ ಒಬ್ಬರನ್ನ ಯೋಗ್ಯವಾಗಿರುವಂತ MLC ಮಾಡುವಂಥದ್ದನ್ನ 100ಕ್ಕೆ 100 ಆ ಥರದ ಸಂದರ್ಭ ಬಂದಾಗ ನಾನು ಸಂಪೂರ್ಣವಾಗಿ ನಿಮ್ಮ ಸಮುದಾಯದ ಜೊತೆ ಅಂತ ಒಂದು ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರೂ ಒಳ್ಳೆಯಾಗಿ ಮತ್ತೆ ಮಡಿವಾಳರನ್ನ ನಾವು ದಿವಸದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವಂಥದ್ದು, ಎಲ್ಲೆಲ್ಲೋ ಯಾವುದೋ ಊರಲ್ಲಿ ಇದ್ದದ್ದು, ಯಾವುದೋ ಮೂಲದಲ್ಲಿ ಇದ್ದದ್ದು ಎಲ್ಲರೂ ಒಂದು ಕಡೆ ಸೇರಿ ವಿಚಾರಗಳನ್ನ ವಿನಿಮಯ ಮಾಡುವಂಥದ್ದು
ಜ್ಞಾನವಂತರಾದರೂ ಕುಲಕಸಬನ್ನ ಬಿಡಬಾರ್ದು ಅಂತ ಅನ್ನೋದು ನಾವು ಈಗ ತಾನೇ ಓದಿದಂಥ ಪುಸ್ತಕದಲ್ಲಿ ಓದಿದ ವಿಚಾರ ಅದು. ಕುಲಕಸಬನ್ನ ನಾವು ಮಾಡಬೇಕು ಅಂತ ಒಂದು ಮಾಡಲೇಬೇಕು ಅಂತ ಒಂದು ಮುನ್ನುಗ್ಗಿರುವಂಥದ್ದು ಅದೆಲ್ಲವನ್ನು ನೋಡ್ತಾ ಇದ್ರೆ ಇಂಥ ಮಹಾನ್ ವ್ಯಕ್ತಿಗಳು ನಡೆದಾದಂಥ ದೇಶದಲ್ಲಿ ಅವರು ಬದುಕಿದ್ದಂಥ ದೇಶದಲ್ಲಿ ನಾವು ಹುಟ್ಟಿದಂಥ ಒಂದು ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನಿಮ್ಮ ಸಮುದಾಯಕ್ಕೆ ಏನು ಅಗತ್ಯತೆ ಇದೆ, ಏನು ಅವಶ್ಯಕತೆ ಇದೆ, ನಾನೊಬ್ಬ ಶಾಸಕನಾಗಿ ನಿಮ್ಮ ಜೊತೆಲಿದ್ದು ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೀನಿ ಅಂತ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ಹೇಳಿ ಬೆಳೆಸಿರುವಂಥ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಕೂತಿರುವಂಥ ಎಲ್ಲ ಗಣ್ಯರುಗಳು ನಮಸ್ಕರಿಸಿ ಮತ್ತೆ ಮಡಿವಾಳ ಸಮುದಾಯದ ಪರಿಶಿಷ್ಟ ಪಟ್ಟಿಗೆ ಸೇರಿಸಬೇಕು ಅಂತ ಒಂದು ಕೋರಿಕೆ ಏನಾಗಿದೆ. ಮೈಸೂರಿನ ಪ್ರಮುಖ ರಸ್ತೆಗೆ ಮಾಚಿದೇವರ ಹೆಸರು ಇರಬೇಕು, ಅದನ್ನ ಈಗ ಶೇಷರುದ್ರ ಕಾಲೇಜ್ ಇರಬೇಕು ಅಂತ ಹೇಳಿದ್ವಿ. ನೀವು ಅದಕ್ಕೆ ನನಗೆ ಒಂದು ರಿಕ್ವೆಷನ್ ಕೊಟ್ಟರೆ ಆ ರಿಕ್ವೆಷನ್ ನಾನು ಕಾರ್ಪೊರೇಷನ್ ಕಮಿಷನರ್ ಮತ್ತೆ ಜಿಲ್ಲಾಡಳಿತ ಮಾತಾಡಿ ಅದನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆ ಪ್ರಮುಖ ಪುಸ್ತಕದಲ್ಲಿ ಮಾಚಿದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದು. ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಯಾವುದೇ ಥರ ಒಪ್ಪಿಗೆ ಇಲ್ಲ. ಯಾಕೆಂತಂದ್ರೆ ಸಿಕ್ಕಾಪಟ್ಟೆ ಅದರಿಂದ ಕಾಂಟ್ರವರ್ಸಿಗಳು ಆಯ್ತೈತೆ ಅಂತ ಒಂದು ಖಬರ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದಾದರೆ ಇಂಥ ಮಹಾನ್ ರಕ್ಷಣಕಾರರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ನಾನು ಮುಂದಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಮಡಿಕಟ್ಟೆಗಳಿಗೆ 15 ರೂಪಾಯಿಗಳನ್ನು ಒದಗಿಸುವುದು. ಎಲ್ಲ ಮಡಿಕಟ್ಟೆಗಳಿಗೆ ಕೊಡಿಸೋಕ್ಕಾಗಲ್ಲ. ನಾನು ನನ್ನ ಕ್ಷೇತ್ರದಲ್ಲಿ ಬರುವಂಥದಕ್ಕೆ ನಾನು ಶಾಸಕರಾದಂಥ ಪ್ರೋತ್ಸಾಹ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಮೈಸೂರಿನಲ್ಲಿ ವಿದ್ಯಾರ್ಥಿಗಳನ್ನು ಸ್ಥಾಪನೆ ಮಾಡೋದು. ನಾನು ನಿನ್ನೆ ನಿಮ್ಮ ಸಮಿತಿಯವರು ಬಂದಾಗ ಹೇಳಿದೆ, ನೋಡ್ರಪ್ಪ ನೀವು ಸಮುದಾಯವನ್ನು ಇನ್ನೊಂದು ಎಲ್ಲಾನು ಮಾಡಬಹುದು, ಒಂದು ವಿದ್ಯಾರ್ಥಿನಿಯರ ನಿಲಯ ಮಾಡಿ ಅಂತ ಏನಕ್ಕೆ ವಿದ್ಯಾರ್ಥಿನಿಯರ ನಿಲಯ ಅಂತಂದು ನನ್ನ ಮನಸ್ಸಲ್ಲಿರೋದ ನಾನು ಹೇಳಿದೆ. ನಿಮ್ಮ ಸಮಿತಿಯಲ್ಲಿ ನಮ್ಮ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಸಮಿತಿಯಲ್ಲಿ ಗಂಡು ಮಕ್ಕಳುಗಳು ಓದೋದಕ್ಕೆ ಒಂದು 5 ಜನ ಬೇಕಾದ್ರೆ ವಾಸ ಮಾಡಿ ನಾವು ಓದ್ಕೊಂಡು ಇಲ್ಲ ಯಾರೋ ಒಂದು ಮನೆಯಲ್ಲೋ ಇಲ್ಲ ಇನ್ನೊಂದು ಜಾಗದಲ್ಲಿ ಇದ್ದು ನಾವು ಓದ್ಬೋದು. ಹೆಣ್ಮಕ್ಳುಗಳು ಒಂದೇ ರೂಮಲ್ಲಿ 5 ಜನ ಇರೋದ್ರಿಂದ ಮತ್ತು ಬೇರೆಯವ್ರ ಮೇಲೆ ಅವ್ರನ್ನ ಬಿಟ್ಟು ನಾವು ಓದಿಸಕ್ಕೂ ಆಗಲ್ಲ ಪೋಷಕರಾಗಿ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಹೆಣ್ಮಕ್ಳು ಯಾವುದೇ ಒಂದು ಸಮುದಾಯ ಮುಂಚೂಣಿಗೆ ಬರಬೇಕು ಅಂತಂದ್ರೆ ಶಿಕ್ಷಣ ಕ್ಷೇತ್ರ ಬಹುಮುಖ್ಯವಾದಂಥ ಕ್ಷೇತ್ರ. ಆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಶಿಕ್ಷಣವನ್ನು ಪಡೆದಿದ್ದು ಉನ್ನತ ವ್ಯಾಸಂಗವನ್ನು ಮಾಡಿದ್ರೆ ಆ ಸಮಾಜ ಆಟೋಮೆಟಿಕ್ ಆಗಿ ಮುಂಚೂಣಿಗೆ ಬಂದಿರುವಂಥದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇವತ್ತು ಮಡಿವಾಳ ಮಾಚಿದೇವರನ್ನ ನಾವು ಇಷ್ಟೊಂದು ಭಕ್ತಿಪೂರ್ವಕವಾಗಿ ನಾವೇನು ಸ್ಮರಣೆ ಮಾಡ್ತಾ ಇದ್ದೀವಿ. ಅವ್ರು ಕೊಟ್ಟಂಥ ವಚನಗಳು ಇವತ್ತಿಗೂ ಶ್ರೇಷ್ಠವಾದ ವಚನಗಳು, ಇವತ್ತಿಗೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ವಿಚಾರಗಳನ್ನ ಅವರು ವಚನದ ಮುಖಾಂತರ ಹೇಳಿರೋದಕ್ಕೆ ಮಡಿವಾಳ ಮಾಚಿದೇವರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಒಬ್ಬ ಹೆಣ್ಮಗಳು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಆ ಕುಟುಂಬ ಮತ್ತೆ ಆ ಮನೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಆ ಸಮುದಾಯದವರು ಜೊತೆ ತಗೊಳ್ಳುವಂಥ ಕೆಲಸವನ್ನು ಮಾಡುತ್ತದೆ. ದಯವಿಟ್ಟು ನೀವು ಮಹಿಳಾ ವಿದ್ಯಾರ್ಥಿಗಳಿಗೆ ನೀವು ಪ್ರಯತ್ನ ಮಾಡಿ. ಅದಕ್ಕೆ ಈಗ ಮೂಡಾದಲ್ಲಿ ನಮ್ಮ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿವತ್ತು MBA ಅಂತ ಹೇಳ್ತೀವಿ, ಅಲ್ಲಿ CS ಎಕ್ಸಾಮ್ ಕೊಡೋದಕ್ಕೆ ಈಗ ಇನ್ನೊಂದು ತಿಂಗಳೊಳಗೆ ಕಾಲ್ಫಾರ್ಮ್ ಮಾಡ್ತಾರೆ. CS ಎಕ್ಸಾಮ್ ಕೊಡೋದಕ್ಕೆ ನೀವೆಲ್ಲ ಇದೆ ಆ CS ಎಕ್ಸಾಮ್ ನಿಮ್ಗೆಲ್ಲ ಅನುಕೂಲ ಆಗುತ್ತೆ. ಇಲ್ಲಿ ನಿಮಗೆ ಉತ್ತಮವಾದಂಥ ಜಾಗ ಇದೆ ಅಂತ ಅನಿಸುತ್ತೆ. ಆ ಜಾಗವನ್ನು ನೀವು ಎಷ್ಟು ಒಂದು CS ಎಕ್ಸಾಮ್ನ ಈಗ ಅಲಾಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ತೀರ್ಮಾನ ಮಾಡಿದ್ದೆ. ನನಗೆ ಗೊತ್ತಿರುವಂಥ ವಿಚಾರ, ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಯಾವ್ದಾದ್ರು ಒಂದು ಸೈಟ್ನ ಇಂಥ ಸೈಟು ನಮಗೆ ಕೊಡಿಸಿ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಮತ್ತೆ ತಿಮ್ಮಯ್ಯ ಸಾಹೇಬರು ಎಲ್ಲರೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆ ಸೈಟ್ನ ತಗೊಂಡು ಬೇರೆ ರೀತಿ ಯಾವುದಕ್ಕೂ ಉಪಯೋಗಿಸ್ತದೆ. ಈ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಅಂದರೆ PUCನ ಯಾವುದೋ OP ಬರ್ತದೋ ಇಲ್ಲ ತಾಲೂಕು ಬರ್ತದೋ ಮಾಡುವಂಥದ್ದು ಸರ್ವಸಾಮಾನ್ಯ ಕಾಲೇಜ್ ಇರ್ತದೆ. PUC ಕಾಲೇಜುಗಳು ಅಲ್ಲಿ ಮಾಡ್ತಾರೆ ಹೆಣ್ಮಕ್ಳು. ಡಿಗ್ರಿ ಕಾಲೇಜ್ ಮಾಡಬೇಕು ಅಂತಂದ್ರೆ ಮೈಸೂರಿನವರಿಗೆ ಮಾಡಬೇಕು. ಮೈಸೂರಿನವರಿಗೆ ಅವ್ರ ಪೋಸ್ಟ್ಗಳು ಅಲ್ಲಿ ಕಳ್ಸೋಕ್ಕಾಗಲ್ಲ, ಅವೆಲ್ಲ ಅವ್ರು ಕೂಲಿ ಮಾಡ್ತಾ ಇರ್ತಾರೆ. ಇಲ್ಲಿ ಫೀಸ್ ಕಟ್ಟೋದಕ್ಕೆ ಇನ್ನೊಂದು ಕಟ್ಟೋದಕ್ಕೆಲ್ಲ ಮಾಡ್ತಾರೆ. ಅವ್ರ ಒಂದು ತಿಂಗಳು ಖರ್ಚಿಗೆ ಯಾವ್ದಾದ್ರು PGಗಳಲ್ಲಿ ಉಳಿಸ್ಬೇಕು ಅಂತ ನಿಮಗೆಲ್ಲ ಗೊತ್ತು. ಸಿಗಲಿರುವಂಥ
ಜನಗಳಿಗೆಲ್ಲರೂ ಗೊತ್ತು ಒಂದು PGಗೆ ಒಂದು ತಿಂಗಳಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ. 10,000ದಿಂದ ಮಿನಿಮಮ್ 10,000, ಮ್ಯಾಕ್ಸಿಮಮ್ 25,000, 30,000 ಮಾಡ್ತಾರೆ. ಆ ಕೂಲಿ ಮಾಡುವಂಥ ಪೋಷಕರು ತಿಂಗಳಿಗೆ 10,000 ರೂಪಾಯಿ ಕಟ್ಟುವಂತಂದ್ರೆ ಅವ್ರ ಪ್ರಾಣನೇ ಹೊರಟಿದ್ದಾರೆ. ಹಾಗಾಗಿ ಅಂಥ ಮಕ್ಕಳಿಗೆ ಉಪಯೋಗ ಆಗಬೇಕು ಅಂತಂದರೆ ಒಂದು ವಿದ್ಯಾರ್ಥಿನಿಯ ನಿಲಯವನ್ನು ಕಟ್ಟಿಸುವಂಥದ್ದಾಗಬೇಕು. ಅದನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ಹೇಳಿದ್ರಿ. ಮತ್ತೆ ನಿಮ್ಮ ಸಮುದಾಯದಿಂದ ವಿದ್ಯಾರ್ಥಿ ನಿಲಯವನ್ನು ಮಾಡೋದಕ್ಕೆ ಸರ್ಕಾರದಿಂದ ಏನು ಸಹಕಾರ ಸಿಗಬೇಕು ಅದಕ್ಕೆ ನಾವೆಲ್ಲರೂ ಸೇರಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು, ನಾಯಕರು ಎಲ್ಲರೂ ಸೇರಿ ಅದಕ್ಕೆ ಸಹಕಾರವನ್ನು ಕೊಡ್ತೀವಿ. ಮುಖ್ಯಮಂತ್ರಿಗಳು ನಮ್ಮವರೇ ಆಗಿರೋದ್ರಿಂದ ಮತ್ತು ಮೈಸೂರು ಜಿಲ್ಲೆಯವರಾಗಿರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಮತ್ತು ವೈಯಕ್ತಿಕವಾಗೂ ನಾನು ಅದಕ್ಕೆ ಸಹಕಾರ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಮತ್ತು ಧನ ಸಹಾಯ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಸಂಘಟನೆ ಮಾಡುವಂಥ ಸಮಿತಿಗಳೇನಿದೆ ಆ ಸಮಿತಿಗಳನ್ನು ಪೂರ್ವಕವಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಇದು ಆಗುವಂಥದ್ದು. ಅದನ್ನು ದಯವಿಟ್ಟು ತಾವೆಲ್ಲರೂ ಮಾಡ್ತೀವಿ ಅಂತ ನನ್ನ ನಂಬಿಕೆ. ನಿಮ್ಮ ಸಮಿತಿಗಳೆಲ್ಲರೂ ಆ ವಿಚಾರವಾಗಿ ಮಾಡಿ ಮಂಜಾನ ಕೂತವ್ರೆ ಅವರೆಲ್ಲರೂ ಗೆಜೆಟೆಡ್ ಆಫೀಸರಾಗಿದ್ದಾರೆ. ಅವರೆಲ್ಲರೂ ಹೇಳಿದಾಗಿ ಹೇಗಾಗಬೇಕು ಅಂತ ಬಂದಿದ್ದಾರೆ. ಆ ಥರದವ್ರೆಲ್ಲರಿಗೂ ಸಹಕಾರವನ್ನು ತಗೊಂಡು ನಿಮ್ಮ ಸಮುದಾಯದಲ್ಲಿ ಯಾರು ಉನ್ನತವಾದಂಥ ಸ್ಥಾನದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಂಥವ್ರು, ಇಲ್ಲ ಸರ್ಕಾರದಲ್ಲಿ ಪ್ರೆಸೆಂಟ್ ಕೆಲಸ ಮಾಡ್ತಾರಂಥವ್ರು ಅಂಥವ್ರನ್ನು ನೀವು ಹೋಗಿ ಸಂಪರ್ಕ ಮಾಡಿದ್ರೆ 100% ಇವೆಲ್ಲವನ್ನು ನೀವು ಸಾಧಿಸ್ಬೋದು ಅಂತ ಅನ್ನೋದು ನನ್ನ ಅನಿಸಿಕೆ. ಅದನ್ನು ತಾವೆಲ್ಲರೂ ಮಾಡ್ತೀವಿ ಅಂತ ನನ್ನ ನಂಬಿಕೆ ನನಗೈತೆ. ನಾನಂತೂ ಸಂಪೂರ್ಣ ನನ್ನ ಜೊತೆಗಿರ್ತೀನಿ ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಬಂದು ತುಂಬ ಖುಷಿಯಾಯಿತು. ನಾನು ಅಧ್ಯಕ್ಷತೆ ನನ್ನ ಕೊನೆಯಲ್ಲಿ ನಾನು ಮಾತಾಡಬೇಕಾಯಿತು. ಬೇರೆ ಬೇರೆ ಕಾರ್ಯಕ್ಕೆ ಹೇಳುವುದಾದರೆ ಈ ದೇಶದಲ್ಲಿ 12ನೇ ಶತಮಾನ ಒಂದು ಬಹಳ ಐತಿಹಾಸಿಕ ಶತಮಾನ ಮತ್ತು ಇಡೀ ರಾಷ್ಟ್ರದಲ್ಲೇ ಜಗಜ್ಯೋತಿ ಬಸವೇಶ್ವರರು ಈ 12ನೇ ಶತಮಾನದಲ್ಲಿ ಈಗ ಏನು ಸಂವಿಧಾನ ಅಂತ ಹೇಳ್ತೀವೋ ಆ ಸಂವಿಧಾನಕ್ಕೆ ತಕ್ಕಾದಂಥ ಒಂದು ಸಮಾಜಮುಖಿ ಅನುಭವ ಮಂಟಪದ ಮೂಲಕ ಸರ್ವಜನಾಂಗದ ಶಾಂತಿಯ ತೋಟ ಏನು ಕೂಡಿಕೊಳ್ತಾರೋ ಆ ರೀತಿ ಎಲ್ಲ ವರ್ಗಗಳನ್ನು ಒಟ್ಟುಗೂಡಿಸಿ ಒಂದು ಅನುಭವ ಮಂಟಪ ಮಾಡ್ತಾರೆ. ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಕಾಯಕ ನಿರತರೆ. ಕಾಯಕ ಅಂತ ಹೇಳಿದ್ರೆ ಕಷ್ಟಪಟ್ಟು ದುಡಿಯುವಂಥ ಜನ. ಕಾಯಕದಲ್ಲಿ ಬಹಳಷ್ಟು ಸುಮಾರು 170 ಶರಣರಿರುವಂಥ ವಚನಗಳ ಪುಸ್ತಕದಲ್ಲಿ ಅದರಲ್ಲಿ ಬಹಳ ಮುಖ್ಯವಾದಂಥವರು ಮರಿವಾಳ ಮಾಚಿನವರು, ಅಂಬಿಗರ ಚೋಳಿನವರು, ಮೇದಾರ ಕೇಟಿಯವರು, ಅಂಬಿಗರ ಚೋಳಿನವರು, ಶಿವಸೇನ ಹಳೆಯವರು, ಜೋಹರ ಕಕ್ಕಯ್ಯನವರು ಮತ್ತು ಇಲ್ಲಿಯ ಚಂದ್ರಯ್ಯನವರು, ಸೂರ್ಯ ಸಿಂಗವ್ವ ಹೀಗೆ ಇತ್ಯಾದಿ ಅನೇಕ ಶಿವಶರಣರು ಅಲ್ಲಿರ್ತಾರೆ. ಅವರೆಲ್ಲರೂ ಕೂಡ ದುಡಿದು ತಿನ್ನುವರು. ಯಾರು ದುಡಿಯದೆ ತಿನ್ನುವರು ಅಂದರೆ ಸೋಮಾರಿಗಳೆಲ್ಲ ಕಷ್ಟಪಟ್ಟು ದುಡಿಯುವರು. ಅಂಥವರನ್ನ ಕೆಳವರ್ಗದವರಾಗಿ ಇಟ್ಬಿಟ್ಟಿದ್ದು ಸಮಾಜ. ಈ ಪುರೋಹಿತ ಸಮಾಜ, ಪುರೋಹಿತಶಾಹಿ ಆಕಾರದಲ್ಲಿ ಯಾರು ದುಡಿತರು, ರೈತ ಕಷ್ಟಪಟ್ಟು ಬೆಳೆದಿದ್ದಾನೆ. ಆ ಬೆಳೆಯನ್ನು ಬೆಳೆದು ಅವನು ಕೂಡ ಶೂದ್ರ. ನಿಮ್ಮ ಮಿಕ್ಕವರನ್ನು ಶೂದ್ರ, ಬಟ್ಟೆಗಳನ್ನು ಹೊಡೆಯುವ ಶೂದ್ರ, ನುಲಿಯ ಚೆಂಡೆಯ ಶೂದ್ರ, ಅಂಬಿಗರ ಚೋಳೆಯ ಶೂದ್ರ, ಇವರೆಲ್ಲರೂ ಕೂಡ ಶೂದ್ರರು. ಇಂಥವರೆಲ್ಲ ಕಟ್ಟಿ ಸಮಾಜವನ್ನು ಸಮಸಮಾಜ ಮಾಡಬೇಕು ಅಂತ ಬಸವೇಶ್ವರರು ಅವರಿಗೆ ಎಷ್ಟು ಕೋಟಿ ನಮಗೆ ಸಾಕು. ಅವರು ಅಂತಹ ಒಂದು ವೇದಿಕೆಯಲ್ಲಿ ಮುನಿವರ ಮಾಚಿನವರ ಪಾತ್ರ ಕೂಡ ಬಹಳ ಮುಖ್ಯವಾಗಿದೆ. ನಾನು ಶ್ರೇಷ್ಠ ಹೇಳಿಕೊಳ್ಳುವುದಿಲ್ಲ. ಕರ್ನಾಟಕ ರಾಜ್ಯದ ಲೈಬ್ರರಿ ಪುಸ್ತಕ ಭಂಡಾರದ ಅಧ್ಯಕ್ಷತೆಯಲ್ಲಿದ್ದಾರೆ. ಅವರು
ಇಡೀ ರಾಜ್ಯದ ಪುಸ್ತಕಗಳ ಅಧ್ಯಕ್ಷರಾದಂಥ ಮಾನಸ ಅವರ ಬಗ್ಗೆ ಸವಿಸ್ತಾರ ಮಾತಾಡ್ತಾರೆ ಹೇಳ್ತಾರೆ. ನನಗೆ ನಾನು ರೈತನಾದರೂ ಕೂಡ ನನಗೆ ತಿಳಿದಷ್ಟು ಕೆಲವು ವಿಷಯ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದರಲ್ಲಿ ಅಂಬಿಗರ ಚೋಳಂಜಿಯಲ್ಲಿ ಮಾಸ್ಟರ್ ಮಾತಾಡಿದರು. ಇದರಲ್ಲಿ ನಾವು ಕೆಲವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಸಾರಿ ಬಸವಣ್ಣವರು ಮಡಿವಾಳ ಭಾಷೆಯಲ್ಲಿ ಹೇಳಿಸ್ತಾರೆ. ಮಡಿವಾಳ ಭಾಷೆ ಕಾಯಕ ಕೆಲಸ ಮಾಡ್ತಾರೆ, ಆ ಕೆಲಸ ಮುಗಿಸ್ಬೇಕು, ಮೊದಲು ಕಾಯಕ. ಅಂಥದ್ರಲ್ಲಿ ನಾನು ಅವ್ರ ಬಟ್ಟೆ ಹೊರತು ಕ್ಲೀನ್ ಮಾಡ್ತಾ ಇರ್ತೇನೆ, ಸುದ್ದಿ ಹೋಗ್ತದೆ, ಬಸವಣ್ಣ ಕರೀತಾ ಇರ್ತೀನಿ ಅಂತ. ಅವರು ನಿಲ್ಲಿಸಲಿಲ್ಲ, ಪೂರ್ತಿ ಸಂಪೂರ್ಣ ಅವ್ರ ಕೆಲಸಗಳು ಮಾಡ್ತಾನೇ ಇದ್ರು. ಕೆಲಸ ಮುಗಿಸ್ತಾರೆ. ಬಸವಣ್ಣ ಇರಬಾರ್ದು, ಸರಿ ನಾನು ಅವ್ರಿಗೆ ತೊಂದರೆ ಕೊಡ್ತೇನೆ ಅಂದ್ಬಿಟ್ಟು ಬಸವಣ್ಣವರು ಬಿಟ್ಟು ಅವರು ಎಲ್ಲಿ ಶುಚಿ ಮಾಡ್ತಿರ್ತಾರೋ ಆ ನದಿ ಅವ್ರು ಹೇಳಕ್ಕೆ ಹೋಗೋದು ಅವ್ರು ಮುಗಿಸ್ಬಿಟ್ಟು ಬರಲಿ. ಅವ್ರ ಕಾಯಕ ಮುಗಿಸಿದ ಮೇಲೆ ಬಸವಣ್ಣ ಇಲ್ಲಿ ನೋಡಿದ್ರೆ ಬಸವಣ್ಣ ಹೇಳ್ತಾರೆ. ಆಗ ಬಸವಣ್ಣವ್ರಿಗೆ ನಾನು ಇದನ್ನು ಈ ನನ್ನ ಕೆಲಸವನ್ನು ಕರ್ತವ್ಯವನ್ನು ಕಾಯಕ ಮುಗಿಸಿ ಬರಬೇಕು ಅಂತಿದ್ದೆ, ನೀವೇ ಬಂದ್ಬಿಟ್ಟು ಇಲ್ಲಿ ಕ್ಷಮಿಸ್ತಾರೆ. ಆಗ ಬಸವಣ್ಣ ಹೇಳ್ತಾರೆ, ಒಳ್ಳೆ ಬಟ್ಟೆ ತೊಳೆದು ಶುದ್ಧ ಮಾಡುವಂತೆ ನನ್ನ ಮೈಲಿಗೆಯನ್ನು ಮರೆ ಮಾಚಿದರು ಕಳೆದ ಲಿಂಗಕ್ಕೆ ಮಡಿ ಕೊಟ್ಟವರು ಮಾಚಿದರು. ಅಂದರೆ ಇವರು ಅಧಿಕಾರಶಾಹಿ ಮಂತ್ರಿ ಅಂದ್ಬಿಟ್ಟು ಹೋಗಿ ಇದನ್ನು ಕಳಿಸಿದ್ರಲ್ಲ, ಅದಕ್ಕೆ ಅವರು ಕ್ಷಮೆ ಕೊಡ್ತಾರೆ. ಇವರು ನಾನು ಕಳಿಸ್ಬೇಕಲ್ಲ, ನಿಮ್ಮ ಕಾಯಕ ಮಾಡ್ತಿದ್ರೆ ನಾನು ನನ್ನನ್ನು ತೊಂದರೆ ಕೊಟ್ಟೆ ಅಂತ ಹೇಳಿ ಬಸವಣ್ಣವರು ಮದುವೆ ಆಚರಣೆ ಕ್ಷಮೆ ಕೇಳಿದೆ. ಅದು ಒಂದು. ಆನಂತರ ಕೂಳ ಹಂಗಿಲ್ಲ ಕುಲದ ಹಂಗಿಲ್ಲ, ಕೂಳ ಹಂಗಿಲ್ಲ ಕುಲದ ಹಂಗಿಲ್ಲ, ಕಾಯಕ ಮಾಡುವಲ್ಲಿ ಅವರು ಉಂಟು. ಅವ್ರು ಹೇಳ್ತಾರೆ, ನನಗೆ ಅನ್ನದ ಹಂಗಿಲ್ಲ, ಕುಲದ ಹಂಗಿಲ್ಲ, ಕಾಯಕ ಮಾಡುವ ಯಾರೂ ಕೆಲಸ ಮಾಡಿದ್ರೆ ನನ್ನ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಅವರ ಒಂದು ಕರ್ತವ್ಯ ನಿಷ್ಠೆ. ಕರ್ತವ್ಯ ನಿಷ್ಠೆ ಎಷ್ಟು ಅಂತಂದರೆ ಅಷ್ಟು ಮಟ್ಟಿಗೆ ನಾನು ಮಾಡ್ತಕ್ಕಂಥದ್ದು. ಅವ್ರು ಹೇಳ್ತಾರೆ ಒಂದೊಂದು ಕಡೆ ಮಡಿ ಅಂತ ಹೇಳಿದ್ರು ಶುಚಿ ಮಾಡ್ತಕ್ಕಂಥ, ಶುದ್ಧ ಮಾಡ್ತಕ್ಕಂಥ, ಶುದ್ಧ ಮಾಡ್ತಕ್ಕಂಥದ್ದನ್ನ ಬೇರೆಯವರ ಬಟ್ಟೆಯನ್ನು ನಾನು ಶುದ್ಧ ಮಾಡ್ತಾ ಇದ್ದೀನಿ. ಆದರೆ ಅವರ ಮೈಲಿರ್ತಕ್ಕಂಥ ಮೈಲಿಗೆಯನ್ನು, ಅವರ ಮನದಲ್ಲಿರ್ತಕ್ಕಂಥ ಮೈಲಿಗೆಯನ್ನು ಶುದ್ಧ ಮಾಡಬೇಕಂತ ಅವರ ಮನದಲ್ಲಿರ್ತಕ್ಕಂಥದ್ದು ನಿಮ್ಮ ಮನದಲ್ಲಿರ್ತಕ್ಕಂಥ ಅನೇಕ ಅಶುದ್ಧಗಳಿರುತ್ತದೆ, ನಿಮ್ಮ ಮೈಕೊಳ್ಳೆ ಇರ್ತದೆ. ಆದರೆ ನಿಮ್ಮ ಬಟ್ಟೆಯನ್ನು ನಾನು ಶುದ್ಧ ಮಾಡ್ಕೊಳ್ತೀನಿ. ಆದರೆ ನಿಮ್ಮ ಬಟ್ಟೆ ಹಾಕೊಂಡ ಮೇಲೆ ನಿಮ್ಮ ಮನಸ್ಸು ಜಾಗಬೇಕು, ಮನಸ್ಸು ಜಾಗಬೇಕು, ಮನಸ್ಸು ಜಾಗಬೇಕು ಇದಕ್ಕಿಂತ ಹೆಚ್ಚು. ಅದರಿಂದ ಶುದ್ಧೀಕರಣ ಮಾಡೋದ್ರಲ್ಲಿ ಅವರು ಬಹಳಷ್ಟು ಕಾರ್ಯ ದಕ್ಷತೆ, ಕಾರ್ಯ ತತ್ಪರತೆ, ಕಾರ್ಯ ನಿಷ್ಠೆ ಅವರಿತ್ತು ಅಂತೇಳಿ ನಾನು ಅದನ್ನು ನೋಡಿದೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ಮಡಿ ಎಂದು ಮೊದಲಾಗಬೇಡ, ಮಡಿ ಎಂಬುದು ಕಷ್ಟ ಬೇಡ, ಮಡಿ ಎಂಬುದು ಕಷ್ಟ ಬೇಡ, ತನ್ನ ತಾನು ತೊಳೆಯಬಲ್ಲದೆ, ತನ್ನ ತಾನು ತೊಳೆಯಬಲ್ಲದೆ ಅದೇ ಮಡಿ. ಅಂದರೆ ನಮ್ಮನ್ನು ನಾವು ಶುದ್ಧೀಕರಿಸ್ಕೋಬೇಕು, ನಮ್ಮ ಕಣ್ಣು ಶುದ್ಧೀಕರಿಸ್ಕೋಬೇಕು, ನಮ್ಮ ಮನ ಶುದ್ಧೀಕರಿಸ್ಕೋಬೇಕು. ಇವೆರಡೂ ಇದ್ದರೆ ಶುದ್ಧವಾದಂಥ ಸಮಾಜವನ್ನು ಕಟ್ಟಬಹುದು, ಶುದ್ಧವಾದಂಥ ಸಮಾಜದಲ್ಲಿರ್ಬೋದು ಅಂತ ಹೇಳಿ ಹೇಳ್ತಾರೆ. ಅನೇಕ ಇನ್ನೂ ಹಾಗೂ ಹೀಗೆ ಅವರು ಒಳ್ಳೆಯ ವಚನಕಾರರು, ಕಾಯಕ ಕಥೆಗಳು. ಇಂಥ ಒಂದು ಸಮಾಜ ನೀವು ಇವತ್ತು ದಿವಸ ಎಲ್ಲ ಕಡೆ ಯಾರು ನೋಡ್ಬಿಟ್ಟು ಅವರ ಮನೆಯಲ್ಲಿ ಬ್ಯಾಂಕ್ ವರ್ಷ ಅವತ್ತು ದಿವಸ ಕಾಯಕ ಮಾಡಬೇಕು, ಗೋಚರಗಳು ಕಾಯಕ ಮಾಡಬೇಕಂತ ಇದರಲ್ಲಿ ಈ ಕಾಯಕ ನಿಷ್ಠೆ ಇದೆ. ನಿಮ್ಮಲ್ಲಿ ಭಾಳ ಕಾಯಕ ನಿಷ್ಠೆ ಇರೋದ್ರಿಂದ ಇಲ್ಲಿ ಬಂದಿದ್ದು ನಮ್ಮ ಹಿಂದೆ ನಮ್ಮ ಹರೀಶ್
ಹರೀಶ್ ಹೇಳಿದಾಗೆ ವಿದ್ಯಾವಂತರಾಗಬೇಕು, ವಿದ್ಯೆ ಪ್ರತಿಯೊಬ್ಬರು ಆಗಬೇಕು. ಆದರೆ ನಿಮ್ಮ ವಿದ್ಯಾರ್ಥಿ ನಿಲಯಗಳನ್ನಾಗಬೇಕು ಅಂತ ಹೇಳಿದ್ರೆ ಸರ್ಕಾರ ವಿದ್ಯಾರ್ಥಿಗಳನ್ನ ಸ್ಥಾಪನೆ ಮಾಡಬೇಕು ಬಹಳ ಒಳ್ಳೆಯದು. ಅದಕ್ಕೆ ನಾನು ಕೂಡ ನಾವೇ ವಿದ್ಯೆ ಕಲಿತು ನಾವು ವಿದ್ಯೆ ಬಹಳ ಮುಖ್ಯ. ಏನೇ ಕೆಲಸ ಮಾಡಿದ್ರು ಕೂಡ ಮಕ್ಕಳಿಗೆ ವಿದ್ಯಾವಂತ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಲ ಇದು ಮಾನ್ಯ ಸಿದ್ದರಾಮಯ್ಯವರು ಬಸವನಾಯಕರು ನಾವು ಉಪೇಕ್ಷೆ ಮಾಡಿ ರಾಜಕೀಯ ಮಾತಾಡ್ತಾ ಅವರು ಎಲ್ಲ ಸಮಾಜವನ್ನು ತುಳಿದುಕೊಳ್ಳಬೇಕು, ಸಮಾಜವನ್ನು ದಲಿತ ಸಮಾಜವನ್ನು ಕಾಯಕ ಸಮಾಜವನ್ನು ಸಮಾನತಕ್ಕಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಇವತ್ತು ನಾವು ಪುಣ್ಯ 2018 ಅನೇಕ ಕಾರ್ಯಕ್ರಮಗಳು ಕೊಟ್ಟು 2023 ನಮಗೆ ಮಾಡ್ತಾ ಇದ್ದಾರೆ. ಅನೇಕ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅವ್ರ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅನ್ನಭಾಗ್ಯ ಬಹಳ ಶ್ರೇಷ್ಠವಾದದ್ದು. ಹೇಳ್ತಾರೆ ಹಸಿರು ಇದ್ದವರಿಗೆ ಹಸಿರು ಬೆಲೆ ಗೊತ್ತಾಗಲ್ಲ, ಹಸಿರಿದ್ದವರು ನೋಡಿ ನಾನು ಅದನ್ನು ಅನ್ನಭಾಗ್ಯ ಕೊಟ್ಟೆ ಅಂತ ಹೇಳಿ. ಅದೇ ರೀತಿ ಸ್ತ್ರೀ ಶಕ್ತಿ ಏನು ಕೊಟ್ಟಿದ್ದಾರೆ, ಇಡೀ ರಾಷ್ಟ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೊಟ್ಟಿಲ್ಲ ಸ್ತ್ರೀ ಶಕ್ತಿ. ಅಂದರೆ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಒಬ್ಬರು ಸ್ತ್ರೀಯರು ಸ್ವತಂತ್ರವಾಗಿ ವಿಶಿಷ್ಟ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಹೆಚ್ಚಿಲ್ಲ. ಹಾಗೆ ಅನೇಕ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಅಂಥ ಮಹಾಮಹಿಳೆಯರು ಈ ರಾಜ್ಯದ ಮುಖ್ಯಮಂತ್ರಿಗಳ ಸೌಭಾಗ್ಯ. ಆದ್ದರಿಂದ ನಿಮ್ಮ ಸಮಸ್ಯೆಗಳೇನಕ್ಕೂ ಕೂಡ ಅವರು ಮುಂದೆ ಇಟ್ಟರೆ ಖಂಡಿತ ಅವರು ನಿರ್ವಹಿಸ್ತಾರೆ. ಅವರು ಕಾಯಕ ಸಮಾಜಕ್ಕೆ, ಬಡವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಅಸಂಘಟಿತ ಸಮಾಜಕ್ಕೆ ಯಾವತ್ತೂ ಕೂಡ ಮುಂದೆ ನಿಂತು ಇದು ಮಾಡ್ತಾರೆ. ಅದು ನಮ್ಮ ಪುಣ್ಯದ ಒಂದು ಕಾಲ. ಆದ್ದರಿಂದ ಅವರಿದ್ದಾಗ ನಿಮ್ಮ ಏನಿದ್ರು ಬೇಡಿಕೆಗಳನ್ನು ನೀವು ಹೇಳಿ ಅಥವಾ ನೀವು ಹೇಳಿದ್ರು ಕೂಡ ನಾವು ಮುಂದೆ ಇದು ಮಾಡ್ತೇವೆ. ಇಷ್ಟು ಹೇಳಿ ಇಂಥ ಕಡೆಯೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿರೋದಿಲ್ಲ. ಹುಟ್ಟು ಆಕಸ್ಮಿಕ, ಹುಟ್ಟು ನಮ್ಮ ಕೈಯಿಲ್ಲ, ಎಲ್ಲೋ ಹುಟ್ಟುತ್ತೀವಿ. ಆದ್ರೆ ಬದುಕು ನಮ್ಮ ಕೈಯಲ್ಲಿದೆ. ಅದ್ರ ಏನಂತ ಹೇಳ್ತಂದ್ರೆ ಮನುಷ್ಯನಿಗೆ ಹುಟ್ಟಿನಿಂದ ಬರುವ ಬೆಲೆ ಅಲ್ಲ, ಅವನ ಬದುಕಿನಿಂದ ಅವನ ಬದುಕಿಗೆ ಬೆಲೆ, ಅವನ ವ್ಯಕ್ತಿತ್ವಕ್ಕೆ ಬೆಲೆ. ಅದೇ ಕಾರಣಕ್ಕಾಗಿಯೇ ಜಯಂತಿಗಳನ್ನು ಆಚರಿಸ್ತಿರೋದು. ಇದು ಸರ್ಕಾರಕ್ಕೆ ದುಡ್ಡು ಹೆಚ್ಚಿಗೆ ಇದೆ, ಸುಮ್ಮನೆ ಖರ್ಚು ಮಾಡಬೇಕು, ನಿಮ್ಮನ್ನೆಲ್ಲ ಕರ್ತಂದು ಕೂಡಿಸಿ ನಿಮಗೆಲ್ಲ ಊಟ ಹಾಕ್ಸ, ಅದಲ್ಲ. ನಿಮ್ಮ ಅರಿವನ್ನ, ನಮ್ಮ ಹುಟ್ಟಿನ ನೆಲೆಯನ್ನ ನಾವು ತಿಳಿಸ್ಬೇಕು. ಈಗ ನನ್ನ ದೃಷ್ಟಿಯಲ್ಲಿ ಯಾವ ಜಾತಿಯು ದೊಡ್ಡದಲ್ಲ, ಯಾವ ಜಾತಿಯು ಚಿಕ್ಕದಲ್ಲ. ಅದೆಲ್ಲ ಆಕಸ್ಮಿಕ ನಾವು ಮಾಡ್ಕೊಂಡಿದ್ದು. ಈ ಜಾತಿಯ ವ್ಯವಸ್ಥೆಯಲ್ಲೇ ನಮ್ಮ ಮನಸ್ಸಿನ ಹೀನ ಮನಸ್ಸು ಸೃಷ್ಟಿ ಮಾಡಿದ್ದು. ಒಬ್ಬನನ್ನ ತುಳಿಯಲಿಕ್ಕೆ, ಒಬ್ಬನನ್ನ ಮೇಲೆ ಎತ್ತಲಿಕ್ಕೆ. ಅದಕ್ಕಾಗಿ ಹೇಳಿದ್ದು ಹುಟ್ಟಿನ ನೆಲೆ, ಬದುಕಿನ ಬೆಲೆ. ಯಾವ ವ್ಯಕ್ತಿಯೂ ಕೂಡ ಇಂಥ ಕಡೆಯೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡ್ಬಿಡುದಿಲ್ಲ, ಹಾಗೆ ಹುಡ್ತಾನೆ. ಅಲ್ಲಿ ಹುಟ್ಟಿದ ಅಂದ್ರೆ ನಿಮ್ಮ ಪ್ರಕಾರ ಯಾವುದೋ ಒಂದು ಉತ್ತಮ ಜಾತಿಯಲ್ಲಿ ಹುಟ್ಟಿದ ಅನ್ನುವ ಕಾರಣಕ್ಕೆ ಅವನು ನೀಚನಾಗಿ ಬದುಕಿದ್ರೆ ಅವನನ್ನು ಆರಾಧಿಸುವುದಲ್ಲ, ಅವನ ತುಚ್ಛೀಕರಿಸಬೇಕು. ಅವನು ಹುಟ್ಟು ಮುಖ್ಯ ಅಲ್ಲ, ಅವನು ಬದುಕು ಕಾರಣ. ಅವನು ಹೇಗೆ ಬದುಕಲಿಲ್ವೋ, ಸಮಾಜಕ್ಕೆ ಮಾರಕವಾದವೋ ಅವನು ನೀಚ, ಅವನನ್ನು ತುಚ್ಛೀಕರಿಸಬೇಕು. ಹಾಗೆ ಒಂದು ನಿಮ್ಮ ಪ್ರಕಾರ ಯಾವುದೇ ಒಂದು ಕೆಳ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ ಅವನು ಬದುಕಿನಿಂದ, ಅವನ ನಡತೆಯಿಂದ ಒಂದು ಉನ್ನತವಾದ ಸ್ಥಾನವನ್ನು ಏರಿದನ, ಅವನ ನಡತೆಯಿಂದ ಈ ಸಮಾಜಕ್ಕೆ ಏನಾದರೂ ಕಾಣಿಕೆಯನ್ನು ಕೊಟ್ಟನ, ಅವನ ಬದುಕಿನ ಜ್ಯೋತಿಯನ್ನ ಈ ಸಮಾಜದ ಕತ್ತಲನ್ನು ಅಳೆಯುವ ಸಲುವಾಗಿ ಧಾರೆ ಎರೆದನ, ಅವನು ನಿಜವಾದ ವ್ಯಕ್ತಿ. ಅವನಿಗೆ ಗೌರವ ಕೊಡಬೇಕು. ಅವನು ಯಾವುದೇ ಸಮಾಜದಲ್ಲಿ ಇರಲಿ, ಅವನು ನಮ್ಮವನು ಅಲ್ಲದಿರಬಹುದು, ಅವನು ನಮ್ಮವನು ಅನ್ಕೋಬೇಕು. ನಮ್ಮವನಾಗಿದ್ದರೂ ಕೂಡ ಅವನು ನೀಚ ಕೆಲಸ ಮಾಡಿದರೆ ಅವನನ್ನು ದೂರೀಕರಿಸಬೇಕು. ಒಬ್ಬ ಇರಲಿ, MLA ಆಗಿರಲಿ, ಪ್ರಧಾನಿ ಆಗಿರಲಿ, ಅವನು ಜೈಲಿಗೆ ಹೋದ ಅಂದ್ರೆ ಅವನು ನಮ್ಮವನು ಅನ್ನೋ ಕಾರಣವಾಗಿ ಜೈಲಲ್ಲಿ ಅವನು ಹಾರಾಟದಲ್ಲ, ಅಲ್ಲೇ ತೂಚಿಯನ್ನು ಉಗಿಬೇಕು. ಆ ಆತ್ಮವಿಶ್ವಾಸ ನಿಮ್ಮಲ್ಲಿ ನೀವು ಮೂಡಿಸಬೇಕು. ಅದು ನಿಜವಾದ ಶಿಕ್ಷೆ. ಒಬ್ಬ ಅವಿವೇಕಿಗೆ ಕೋರ್ಟ್ ಕೊಡುವ ಶಿಕ್ಷೆ ಅಲ್ಲ, ಅವರು ಕೋರ್ಟನ್ನೇ ಬೇರೆ ಖರೀದಿ ಮಾಡಿಸ್ಕೊಡ್ತಾರೆ. ಆದ್ರೆ ಜನ ನನ್ನನ್ನ ಶಿಕ್ಷೆ ಕೊಡ್ತಾರೆ ಅನ್ನೋದು ಬರಬೇಕು. ಹಂಗ ಮಾಡಿದಾಗ ಮಾತ್ರ ಈ ಸಮಾಜಕ್ಕೆ ನಾವೇನಾದ್ರು ಕೊಡುವ ಸಾಧ್ಯ. ಆತ್ಮವಿಶ್ವಾಸವನ್ನು ತುಂಬಿಸುವುದೇ ನಮ್ಮ ಈ ಜಯಂತಿಗಳ ಮೂಲ ಉದ್ದೇಶ. ಅದಕ್ಕೋಸ್ಕರವಾಗಿ ನಾವು ಮಡಿವಾಳ ಮಾಚಿದೇವರನ್ನ ಆರಾಧಿಸೋದು. ಮಡಿವಾಳ ನೋಡಿ ಮಾಚಿದೇವ ಯಾರಿಗೂ ಕೂಡ ಆ ದೇವ ಅನ್ನೋದು ಒಂದು ಕಿರೀಟ ಅವರಿಗೆ. ಆ ದೇವ ಅನ್ನೋದು ಸುಮ್ಮನೆ ಬರಲಿಲ್ಲ. ಮಡಿವಾಳ ಮಾಚಯ್ಯನಾಗಿ ಬಸವಣ್ಣನವರ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಬದುಕ್ತಾ ಬೆಳೀತಾ ಮಡಿವಾಳ ಮಾಚ ದೇವ ಆಗ್ತಾರೆ. ಆ ದೇವ ಅನ್ನುವುದು ಅವರ ಒಂದು ಕಿರೀಟ ಪರ, ಅವರ ವ್ಯಕ್ತಿತ್ವದಿಂದ ಬೆಳೆಸಿಕೊಂಡಂತ ಒಂದು ಕಿರೀಟ ಅದು. ಅದಕ್ಕೆ ನಮ್ಮ ಈಗಿನ ಭಾಷಣ ಮಾಡಿದವರು ಹೇಳಿದ್ರು, ಪುರಾಣದ ಹಿನ್ನೆಲೆ ಇದು. ನಮ್ಮ ಹಿರಿಯರು ನಮ್ಮ
ಪ್ರತಿಯೊಬ್ಬರೂ ಒಂದು ಪುರಾಣ. ಆ ಮಡಿವಾಳ ಮಾಚಿದೇವರು ಆ ಸ್ವರ್ಗದಲ್ಲಿ ಏನೋ ಆಗಿದ್ರು, ಹಾಗಾಗಿದ್ರು, ಹೀಗಾಗಿದ್ರು ಅಂತ ಯಾರು ನೋಡಿದ್ರು? ಇವರು ನಮ್ಮ ಈ ಮಡಿವಾಳ ಮಾಚಿದೇವ ಇಲ್ಲಿ ಹುಟ್ಟಿದ್ದೆಲ್ಲ ನಮಗೆ ಗೊತ್ತು, ಇಲ್ಲಿ ಬದುಕಿದ್ದು ನಮಗೆ ಗೊತ್ತು, ಇಲ್ಲಿ ಸಾಧಿಸಿದ್ದು ನಮಗೆ ಗೊತ್ತು, ಇಲ್ಲಿ ಯಾವ ಮಟ್ಟಕ್ಕೆ ಬೆಳೆದಿರೋದು ನಮಗೆ ಗೊತ್ತು. ಅಲ್ಲಿ ನಮಗೆ ಗೊತ್ತಾ? ಇಲ್ಲ. ಆಗ ನಾವು ಅಲ್ಲಿ ಕನೆಕ್ಟ್ ಮಾಡ್ಕೊಳ್ತೀವಿ. ನಮ್ಮ ಹಿರಿಯರು ಯಾಕೆ ನಮ್ಮ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಇಂಥ ಹಿರಿಯ ಜೀವಗಳಿಗೆ, ಇಂಥ ಮಹಾನ್ ಚೇತನಗಳಿಗೆ ಅಂದ್ರೆ ನೀನು ಆಗೋದು ಸಾಧ್ಯವೇ ಇಲ್ಲ ಅಂತ. ಒಬ್ಬ ಮಡಿವಾಳ ಮಾಚಿದೇವ ಯಾಕಾದ ಅಂದ್ರೆ ಅವನು ಅಲ್ಲಿಂದ ಬಂದವನು. ಆಗ ಅದೇ ರೀತಿ ನೀನು ಆಗಬಾರದು. ಪ್ರತಿಯೊಬ್ಬರೂ ಮಡಿವಾಳ ಮಾಚಿದ ಆಗಬಹುದು. ಅವರ ಕಾಯಕದಿಂದ, ಅವರ ವ್ಯಕ್ತಿತ್ವದಿಂದ, ಅವರ ಬದುಕಿನ ರೀತಿಯಿಂದ ಆತ್ಮವಿಶ್ವಾಸ ತುಂಬಿಬಿಟ್ರೆ ಈ ಸಮಾಜ ಉದ್ಧಾರ ಆಗಬೇಕಲ್ಲ. ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಇಂಥ ಎಲ್ಲರೂ ಒಂದೊಂದು ಪುರಾಣ ಕಥೆಯನ್ನು ಕಟ್ಟರು. ಅಲ್ಲೇ ಅವರಿದ್ರು, ಇಲ್ಲಿ ಬಂದು ಅಲ್ಲ, ಇಲ್ಲಿಯೇ ಬೆಳೆದಂತು, ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದಲ್ಲ. ಅದು ಮನುಷ್ಯ ಮಾನವ ಕೂಡ ದೇವರಾಗಬಹುದು ಅನ್ನೋದನ್ನ ನಮ್ಮ ಮಡಿವಾಳ ಮಾಚಿದೇವರಂತವ್ರು ನಮಗೆ ಕೊಟ್ಟಿದ್ದಾರೆ. ಅವರಂತೆಯೇ ನಾವು